ಹಾಯ್ ಗೈಸ್, ನಾನು ಇವತ್ತು ಬೆಳಗ್ಗೆ 7:30ಗೆ ಎದ್ದಿದ್ದೆ. ಇನ್ನೂ ಏನೂ ನಾಷ್ಟ ಮಾಡಿರಲಿಲ್ಲ. ಅದಕ್ಕೆ ನಾನು ನಾಷ್ಟ ಮಾಡೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಶಾವಿಗೆ ಹುರಿತಿದ್ದೆ ಗೈಸ್. ಅದಕ್ಕೆ ನಮ್ಮ ಅಪ್ಪ ಹೆಲ್ಪ್ ಮಾಡೋಕ್ಕೆ ಬಂದರು. ನಮ್ಮ ಅಪ್ಪನೇ ಶಾವಿಗೆ ಉಪ್ಪಿಟ್ಟು ಮಾಡಿದ್ರು ಗೈಸ್. ನಮ್ಮ ಅಪ್ಪ ಈ ಸೈಡ್ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ರು ಅಂದ್ಬಿಟ್ಟು ನಮ್ಮ ತಾತನ ಮಾತಾಡ್ಸೋಕೆ ಹೋದ್ರೆ ನಮ್ಮ ತಾತಂಗೆ ಹಾಯ್ ಗೈಸ್ ಅಂತ ಹೇಳ್ಕೊಟ್ರೆ ಏನಂದ್ರು ನೋಡಿ ಗೈಸ್. ಹಾಯ್ ಗೈಸ್. ಹಾಯ್ ಗೈಸ್, ಪ್ಲೀಸ್ ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂತ ಹೇಳು. ಏನು ಅದನ್ನ ಮಾತಾಡ್ಸ್ಕೊಂಡ್ ಬರೋಣ ಅನ್ನೋ ಅಷ್ಟರಲ್ಲಿ ನಮ್ಮ ಅಪ್ಪ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡಿದ್ರು ಗೈಸ್. ಹಾಕೊಂಡು ಬಂದು ತಿಂತಿದ್ದೆ, ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ. ಆಮೇಲೆ ಮಧ್ಯಾಹ್ನ ಸ್ನಾನ ಮಾಡಿಕೊಂಡು ಈ ಥರ ರೆಡಿ ಆಗಿದೆ ಗೈಸ್. ಈ ಥರ ರೆಡಿ ಆಗಿಬಿಟ್ಟು ಊಟ ಮಾಡಿಲ್ಲ ಅಂದ್ಬಿಟ್ಟು ಊಟಕ್ಕೆ ನಮ್ಮ ಅಕ್ಕ ರೆಡಿ ಮಾಡ್ತಾಯಿದ್ಲು. ಅಷ್ಟರಲ್ಲಿ ನಮ್ಮ ಅಮ್ಮ ಕಡಲೆ ಬೀಜ ಬೇಯಿಸ್ಕೊಟ್ಟಿದ್ರು ಅಂದ್ಬಿಟ್ಟು ಕಡಲೆ ಬೀಜ ತಿಂತಾಯಿದ್ದೆ ಗೈಸ್. ಈ ಸೈಡ್ ನಮ್ಮ ಅಕ್ಕ ಮೊಸರನ್ನ ರೆಡಿ ಮಾಡಿದ್ಲು ಗೈಸ್. ಮೊಸರನ್ನ ತಿಂದೆ, ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ. ನಾಳೆ ಶುಕ್ರವಾರ ಅಂದ್ಬಿಟ್ಟು ನಮ್ಮಮ್ಮ ನಾಳೆ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾಯಿತ್ತು ಗೈಸ್ ದೇವ್ರ ಮನೇನ. ಆದರೆ ನಮ್ಮಮ್ಮ ಏನು ಮಾಡ್ತವ್ರೆ ಅಂದರೆ ತರಕಾರಿ ಕಟ್ ಮಾಡೋ ಮನೆಯಲ್ಲಿ ಬತ್ತಿ ಉಸಿತವ್ರೆ ಗೈಸ್. ಡಿಪ್ರೆಷನ್. ನಮ್ಮ ಅಪ್ಪ ಮಧ್ಯಾಹ್ನ ಮಾರ್ಕೆಟ್ಗೆ ಹೋಗಿದ್ರು ಗೈಸ್. ಮಾರ್ಕೆಟ್ಗೆ ಹೋಗಿ ಹಂಗೆ ಬರಬೇಕಾದಾಗ ಮನೆಗೆ ಬೇಕಾಗಿರೋ ತರಕಾರಿಗಳೆಲ್ಲ ತಂದಿದ್ರು ಗೈಸ್. ಆ ತರಕಾರಿಗಳನ್ನ ಎತ್ತಿ ಫ್ರಿಜ್ಗೆ ಸ್ಟೋರ್ ಮಾಡ್ಕೊತಾ ಇದ್ದಾವೆ ಗೈಸ್. ಈ ಸೈಡು ನಮ್ಮಮ್ಮ ಚೇಪೆಕಾಯಿ ತಿನ್ಕೊಂಡು ಕೂತಿದ್ರೆ ನಮ್ಮಪ್ಪ ಕಾಳು ಬಿಡಿಸ್ಕೊಂಡು ಕೂತವ್ರೆ ಗೈಸ್. ಅದಾದ್ಮೇಲೆ ಸಂಜೆ ನಮ್ಮ ಅಮ್ಮಂಗೆ ಒಂದು ಸೈನ್ ಹಾಕ್ಕೊಡು ಬಾರಮ್ಮ ಅಂದರೆ ನಮ್ಮಮ್ಮ ಸೈನ್ ಹಾಕಕ್ಕೆ ಹೆಂಗಂದ್ರು ನೋಡಿ ಗೈಸ್. ಬೈಲಿ ಅಲ್ಲಿ ಹಾಕುವ ಒಂದು ಸೈನ್ ಬೇಕು. ನಾನು ನಿಜವಾಗ್ಲೂ ಒಂದು ಸೈನ್ ಬೇಕು ಬಾ. ಬ್ಲಾಗ್ ಮಾಡ್ತಿಲ್ಲ ಬಾ. ನಾನು ಆಯಿತು ನೋಡಿ ಹೇಳ್ತೀಯ ಬ್ಲಾಕ್ ಮಾಡೋಕೆ ನಿಂತು. ಸರಿ ಆಯ್ತಿಲ್ಲ, ಒಂದು ಸೈನ್ ಹಾಕು. ನನ್ನ ಬ್ಲಾಕ್ ನಾನು ಯಾಕೆ ಬ್ಲ್ಯಾಕ್ ಮೇಲ್ ಮಾಡಲಿ. ಅಮ್ಮ ಏನು ಹೇಳ್ತವ್ರೆ ಅಂದರೆ ನಾನು ಬ್ಲಾಗ್ ಮಾಡಿಕೊಂಡು ನಮ್ಮ ಅಮ್ಮನ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದೀನಿ ಅಂತೆ ಗೈಸ್. ಆಂಟಿ ಇವತ್ತು ಚಿಕನ್ ಸಾಂಬಾರು ಮಾಡಿಕೊಂಡು ನಮ್ಮ ಮನೆಗೆ ತಂದಿದ್ರು ಗೈಸ್, ಎಲ್ಲರೂ ತಿನ್ನೋಣ ಅಂದ್ಬಿಟ್ಟು. ಆದರೆ ಏನಂದರೆ ನನ್ನನ್ನು ಬಿಟ್ಬಿಟ್ಟು ಎಲ್ಲರೂ ಊಟ ಮಾಡ್ತವ್ರೆ ಗೈಸ್. ಆಮೇಲೆ ನಾನು ಅವ್ರ ಜೊತೆನೇ ತಿನ್ನೋಣ ಅಂದ್ಬಿಟ್ಟು ಮುದ್ದೆ ಮತ್ತು ಚಿಕನ್ ಸಾಂಬಾರು ಹಾಕೊಂಡು ಕೂತ್ಕೊಂಡು ಊಟ ತಿಂದೆ ಗೈಸ್. ಊಟ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ನಾನು ಮತ್ತು ನಮ್ಮ ಅಕ್ಕ ವಾಕಿಂಗ್ ಮಾಡ್ದೋ ಗೈಸ್. ಇವತ್ತಾಗಿತ್ತು ಇದಿಷ್ಟು ವ್ಲಾಗ್. ಮತ್ತೆ ಸಿಗುವ ನಾಳೆ. ಬಾಯ್.